ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನ್ನು. ಬಿಗ್ ಬಾಸ್ ಸೀಸನ್ 12ಕ್ಕೆ ತುಂಬಾ ಅಪ್ಡೇಟ್ ಸಿಗ್ತಾ ಇದೆ. ಇವತ್ತಿನ ಅಪ್ಡೇಟ್ಗಳೇನು, ಮುಖ್ಯವಾಗಿ ತುಂಬಾ ಜನ ಕಾಯ್ತಾ ಇದ್ದಾರೆ. ಅಂದ್ರೆ ಈಗ ಬಿಗ್ ಶೋಗಿಂತ ಮುಂಚೆನೆ ಏನಾದ್ರೂ ಕಂಟೆಸ್ಟೆಂಟ್ ಹೆಸರು ರಿವೀಲ್ ಮಾಡ್ತಾರಾ? ಇನ್ನು ಅದಾದ್ಮೇಲೆ ಈ ಸಲ 12ನೇ ಸೀಸನ್ ಪ್ರತಿ ಸಲ ನಮ್ಮ ಕನ್ನಡ ಬಿಗ್ ಬಾಸ್ ತಗೊಂಡ್ರೆ ಒಂದ್ ವರ್ಷಕ್ಕಿಂತ ಒಂದ್ ವರ್ಷ ತುಂಬಾ ಹೈಲೈಟ್ ಆಗ್ತಾ ಇದೆ. TRP ಆಗಿರ್ಬೋದು, ಬಜ್ ಆಗಿರ್ಬೋದು, ಕ್ರೇಜ್ ಆಗಿರ್ಬೋದು, ತುಂಬಾನೇ ಸಿಗ್ತಾ ಇದೆ. ಮತ್ತೆ 12ನೇ ಸೀಸನ್ ಬ್ರಜ್ ಕ್ರಿಯೇಟ್ ಮಾಡಕ್ಕೆ, TRP ನ ತುಂಬಾ ಅತಿ ಹೆಚ್ಚಾಗಿ ತರೋಕೆ ಕಲರ್ಸ್ ಕನ್ನಡ ಏನ್ ಪ್ಲಾನ್ ಮಾಡ್ತಾ ಇದೆ. ಈಗ 28ಕ್ಕೆ ಶೋ ಶುರುವಾಗುತ್ತೆ. ನಮ್ಗೇನಾದ್ರೂ ಅದಕ್ಕಿಂತ ಮುಂಚೆ ಕಂಟೆಸ್ಟೆಂಟ್ ಗಳು ಯಾರಾದ್ರೂ ಹೆಸರುಗಳೇನಾದ್ರು ರಿವೀಲ್ ಮಾಡ್ತಾರಾ? ಇಂತ ಹಲವಾರು ಪ್ರಶ್ನೆಗಳಿರ್ತವೆ. ಲೈವ್ ಇರುತ್ತಾ ಅಂತ ಒಂದು, ಪ್ರೆಸ್ ಮೀಟ್ ಮಾಡ್ತಾರಂತ ಒಂದು, ಇನ್ನೊಬ್ರು ಪ್ರೆಸ್ ಮೀಟ್ ಮಾಡಲ್ಲ ಅಂತಾರೆ. ನಾನು ಇದಕ್ಕಿಂತ ಮುಂಚೆ ಅಪ್ಡೇಟ್ ಕೊಟ್ಟಿದ್ದೆ, ಪ್ರೆಸ್ ಮೀಟ್ ಇರಲ್ಲ ಅಂತ. ಅದು ಕನ್ಫರ್ಮ್ ಕೂಡ ಆಗಿದೆ, ಪ್ರೆಸ್ ಮೀಟ್ ಇರಲ್ಲ. ಮತ್ತೆ 26ನೇ ತಾರೀಕು, 27ನೇ ತಾರೀಕು, 28ನೇ ತಾರೀಕು ನಮಗೆ ಸಿಗುವ ಅಪ್ಡೇಟ್ಗಳೇನು, ಈ ಸೀಸನ್ ಹೈಲೈಟ್ ಮಾಡಕ್ಕೆ ಕಲರ್ಸ್ ಕನ್ನಡ ಆಗಿರ್ಬೋದು, ಎಂಡ್ ಎಮೋಷನ್ ಆಗಿ ಒಂದು ಪ್ರೊಡ್ಯೂಸ್ ಟೀಮ್ ಆಗಿರ್ಬೋದು ಏನ್ ಪ್ಲಾನ್ ಮಾಡ್ತಾ ಇದಾರೆ, ಯಾವ ರೀತಿ ಟಾಸ್ಕ್ ಇರ್ತವೆ, ಎಷ್ಟೆಲ್ಲ ಟಾಸ್ಕ್ ಆಡಿಸ್ತಾರೆ, ಕಂಟೆಸ್ಟೆಂಟ್ ಯಾವ ರೀತಿನ ಟೀಮ್ ತಗೊಂಡು ಹೋಗ್ತಾರೆ, ಇಂತ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನೀವು ಬಿಗ್ ಬಾಸ್ ಬಗ್ಗೆ ಅಫಿಷಿಯಲ್ ಆಗಿ ಫೋಟೋಸ್, ವಿಡಿಯೋಸ್, ಈ ಅಪ್ಡೇಟ್ಸ್ ಏನಾದ್ರು ಕೇಳಬೇಕು, ನೋಡ್ಬೇಕು ಅಂದ್ರೆ DDTV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಇದೆ, ಅದ್ರಲ್ಲಿ ಹೋಗಿ ಜಾಯಿನ್ ಆಗಿ. ಮುಖ್ಯವಾಗಿ ನೀವೇನಾದ್ರೂ ಅಪ್ಡೇಟ್ ಕೇಳಬೇಕು, ಗ್ರೂಪ್ ಅಲ್ಲಿ ಥಿಂಕಿಂಗ್ ಮಾಡಬೇಕು, ಡಿಸ್ಕಸ್ ಮಾಡ್ಬೇಕಂತಂದ್ರೆ ಬಿಗ್ ಬಾಸ್ ಗೆಳೆಯರ ಬಳಗ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಜಾಯಿನ್ ಆದ್ರೆ ನೀವು ಅಪ್ಡೇಟ್ ಕೇಳಬಹುದು, ನೀವು ಮೆಸೇಜ್ ಮಾಡಬಹುದು, ಅಲ್ಲಿ ಎಂಕ್ವೈರಿ ಮಾಡಬಹುದು, ನಿಮ್ಮ ಅನುಭವನ ಹಂಚ್ಕೋಬಹುದು. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಫೋಟೋಸ್, ವಿಡಿಯೋಸ್ ಬೇಕಂದ್ರೆ DDTV ಕನ್ನಡ ಜಾಯಿನ್ ಆಗಿ. ಮುಖ್ಯವಾಗಿ ಅಪ್ಡೇಟ್ ವಿಷಯಕ್ಕೆ ಬರೋಣ. ಮುಖ್ಯವಾಗಿ ಏನಂದ್ರೆ ಕ್ವಾಟ್ಲೆ ಕಿಚನ್ ಆಗಿ ಒಂದು ಶೋ ನಡೀತಾ ಇದೆ ಕಲರ್ಸ್ ಕನ್ನಡದಲ್ಲಿ, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಅವತ್ತು ಗ್ರ್ಯಾಂಡ್ ಫಿನಾಲೆ ಇದೆ 26th. ಅವತ್ತೇ ನಮ್ಗೆ 4 ಜನ ಕಂಟೆಸ್ಟೆಂಟ್ ಗಳನ್ನ ರಿವೀಲ್ ಮಾಡೋ ಸಾಧ್ಯತೆ ತುಂಬಾ ಇದೆ, ಅಂದ್ರೆ ತುಂಬಾ ಇದೆ. ಆ ಅಪ್ಡೇಟ್ ಗಳ ಸಿಗ್ತಾ ಇದೆ. ನಿಜವಾಗ್ಲೂ ನಿಜ ಅಂದ್ರೆ ಅವತ್ತು ಮಾಡಬಹುದು, ಕಾದು ನೋಡೋಣ ಮಾಡ್ತಾರಾ ಇಲ್ಲ ಅಂತ. ಇರೋದ್ ಮಾತ್ರ 4 ಜನ ಕಂಟೆಸ್ಟೆಂಟ್ ಗಳನ್ನ ಮಾಡ್ತಾರ ಅಂತ ಇದೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಏನಂದ್ರೆ ಮಾತಾಡಬೇಕಂದ್ರೆ, ಪ್ರೆಸ್ ಮೀಟ್ ಇತ್ತು, ಬಟ್ ಅದು ಕ್ಯಾನ್ಸಲ್ ಆಯ್ತು ಅಂತ ಆಗುತ್ತೆ ಅಂತ ನಂಗೆ ಮುಂಚೆನೆ ಒಂದು ಅಪ್ಡೇಟ್ ಇತ್ತು ಅನ್ಕೊಂಡಿದ್ದೆ ನಾನು ಪ್ರೆಸ್ ಮೀಟ್. ಯಾಕಂದ್ರೆ ಈಗ 26, 27 ಶುರುವಾದ್ರೆ 26 ಪ್ರೆಸ್ ಮೀಟ್ ಹೇಗ್ ಮಾಡ್ತಾರೆ ಹೇಳಿ? ಅಲ್ಲಿ ಕ್ವಾಟ್ಲೆ ಕಿಚನ್ ಫೈನಲ್ ಇರುತ್ತೆ, ಅಲ್ಲೆಲ್ಲ ಅರೇಂಜ್ಮೆಂಟ್ ಇರುತ್ತೆ, ಬಿಗ್ ಬಾಸ್ ಅವರೆಲ್ಲ ಕಂಟೆಸ್ಟೆಂಟ್ ಗಳನ್ನೆಲ್ಲ ಇದು ಮಾಡ್ಬೇಕು, ತುಂಬಾ ಕೆಲಸಗಳಿರ್ತವೆ. ಆ ಟೈಮಲ್ಲಿ ಪ್ರೆಸ್ ಮೀಟ್ ಮಾಡಲ್ಲ ಅಂತ ನಂಗೆ ಗೊತ್ತಿತ್ತು. ಅದೊಂದು ನಂಬಿಕೆ ಮೇಲೆ ನಾನು ಪ್ರೆಸ್ ಮೀಟ್ ಇರಲ್ಲ ಅಂತ ಹೇಳಿದೆ, ಅದು ಕನ್ಫರ್ಮ್ ಕೂಡ ಆಗಿದೆ. ಇನ್ನು ಅದಾದ್ಮೇಲೆ 26ನೇ ತಾರೀಕು ಎಲ್ಲ ಡ್ಯಾನ್ಸ್ ಎಲ್ಲ ಶೂಟ್ ಆಗುತ್ತೆ. 26ನೇ ತಾರೀಕು ಒಂದಿನ ಮುಂಚೆನೆ ಶೂಟ್ ಆಗುತ್ತೆ. ಕಂಟೆಸ್ಟೆಂಟ್ ಗಳ ಡ್ಯಾನ್ಸ್ ಶೂಟ್ ಆಗಿರ್ಬೋದು, ಅವ್ರು ಒಂದು ಏನಾದ್ರು ಕಾಮಿಡಿ ಮಾಡಿದ್ರೆ ಅದಾಗಿರ್ಬೋದು, ಅವ್ರ ಒಂದು VT ಆಗಿರ್ಬೋದು, ಅವರ ಜರ್ನಿ ಆಗಿರ್ಬೋದು, ಅವತ್ತನೇ ಎಲ್ಲ ಶೂಟ್ ಆಗುತ್ತೆ, ಅವತ್ತೆಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು 27ನೇ ತಾರೀಕು ಬಂದ್ಬಿಟ್ಟು ಬಿಗ್ ಬಾಸ್ ಹೌಸ್ ನ ಕಂಟೆಸ್ಟೆಂಟ್ ಗಳನ್ನ ಕರೆತರೋ ಒಂದು ಪ್ರೋಗ್ರಾಮ್ ನಡೆಯುತ್ತೆ. 27 ಅಂದ್ರೆ ಶನಿವಾರ ದಿನ ಒಂದು ಕಂಟೆಸ್ಟೆಂಟ್ ಗಳನ್ನ ಸ್ಟೇಜ್ ಮೇಲೆ ತಗೊಂಡ್ಬಂದು ಅವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಅವತ್ತೆಲ್ಲ ಟೋಟಲ್ ಆಗೆಲ್ಲ ಶೂಟಿಂಗ್ ನಡೆಯುತ್ತೆ. ಆ ಶೂಟಿಂಗ್ ನಡೆದಾದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ನಮಗೆ ಭಾನುವಾರ ಟೆಲಿಕಾಸ್ಟ್ ಆಗುತ್ತೆ. ಇದೆಲ್ಲಾನು ಒಂದು ವೇಲ್ ನಡೆಯುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಏನಕ್ಕಂದ್ರೆ ಒಂದಿನ 2 ದಿನ ಮುಂಚೆ ನಡೆಯುತ್ತೆ, ಶೂಟ್ ನಡೆಯುತ್ತೆ, ನಂಗೆ ಆಮೇಲೆ ತೋರಿಸ್ತಾರಂತ. ಇದು ಕನ್ಫರ್ಮ್ ನ್ಯೂಸ್. ಇನ್ನು ಅದಾದ್ಮೇಲೆ ಈ ಸಲ ಬಿಗ್ ಬಾಸ್ ಸೀಸನ್ 12 ಹೈಲೈಟ್ ಮಾಡಕ್ಕೆ, ಇಲ್ಲ ಒಂದು ಕ್ರೇಜ್ ಆಗ್ಲಿ, ಬಜ್ ಆಗ್ಲಿ ಕ್ರಿಯೇಟ್ ಮಾಡಕ್ಕೆ ತುಂಬಾ ಪ್ಲಾನ್ ಮಾಡ್ಕೊಂಡಿದೆ ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಕಲರ್ಸ್ ಕನ್ನಡ ಟೀಮ್ ಆಗಿರ್ಬೋದು, ಇಲ್ಲ ಎಂಡ್ ಎಮೋಷನ್ ಪ್ರೊಡ್ಯೂಸ್ ಟೀಮ್ ಆಗಿರ್ಬೋದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಪ್ರತಿ ಸಲ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಒಂದ್ ಹೇಳಕ್ ಇಷ್ಟಪಡ್ತೀನಿ ಈ ಟೈಮಲ್ಲಿ, ಏನಂದ್ರೆ ಕಂಪೇರ್ ಮಾಡ್ಕೊಂಡ್ರೆ ಈಗ ಬೇರೆ ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಈ ರೀತಿ ಬೇರೆ ಲ್ಯಾಂಗ್ವೇಜ್ ಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಕನ್ನಡ ಬಿಗ್ ಬಾಸ್ 100% ಬೆಸ್ಟ್ ಅಂತ ಹೇಳ್ಬೋದು. ಕಾರಣ ಏನಂದ್ರೆ, ಅವರು ಯಾವಾಗ ಪ್ರೋಮೋ ಬಿಡ್ತಾರೋ, ಯಾವಾಗ ಪ್ರೋಮೋ ಬರಲ್ಲೋ, ಯಾವಾಗ ಅಪ್ಡೇಟ್ ಟಾಸ್ಕ್ ಕೊಡ್ತಾರೋ, ಏನ್ ಮಾಡ್ತಾರೋ ಒಂದು ಕನ್ಕ್ಲೂಷನ್ ಇರಲ್ಲ ಗುರು. ತೆಲುಗು ಬಿಗ್ ಬಾಸ್ 9 ಅಪ್ಡೇಟ್ ಮಾಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ಅದ್ರಲ್ಲಂತೂ ವಿಚಿತ್ರ, ವಾರ ಟಾಸ್ಕ್ ಇರಲ್ಲೇ ಇರಲ್ಲ, ಟಾಸ್ಕ್ ಕೊಡಲ್ಲ. ಏನೋ ಒಂದು ಕ್ಯಾಪ್ಟನ್ ಟಾಸ್ಕ್ ಆಡಿಸ್ತಾರೆ, ಸುಮ್ನೆ ಹಾಕ್ಸ್ಬಿಡ್ತಾರೆ. ಬಟ್ ಕನ್ನಡದಲ್ಲಿ ಆಗಿರಲ್ಲ. ಪ್ರೋಮೋ ಯಾವಾಗ ಬಿಡ್ತಾರೆ ಗೊತ್ತವ್ರು? 12 ಗಂಟೆಗೆ, 1 ಗಂಟೆಗೆ ಮಧ್ಯಾಹ್ನ ಒಂದು ಪ್ರೋಮೋ ಬರುತ್ತೆ. ಆ ರೀತಿ ಪ್ಲಾನ್ ಮಾಡ್ತಾರೆ. 1 ಗಂಟೆಗೆ ಪ್ರೋಮೋ ಬಂತ, 2 ಒಂದು, 3 ಗಂಟೆಗೆ ಒಂದು, 4 ಗಂಟೆಗೆ ಒಂದು, ಹೀಗೆ ಮೇಲೆ ಒಂದು 4 ಪ್ರೋಮೋ ಬಿಡ್ತಾ ಇರ್ತಾರೆ. ಬಟ್ ಕನ್ನಡ ಬಿಗ್ ಬಾಸ್ ಆ ರೀತಿ ಅಲ್ಲ. ಡೈಲಿ ಮಾರ್ನಿಂಗ್ 7:30ಗೆ 7 ಇಂದ 7:30 ಒಳಗಡೆ ಒಂದು ಪ್ರೋಮೋ ಬರುತ್ತೆ. ಮಧ್ಯಾಹ್ನ 3:30 ಒಂದು ಪ್ರೋಮೋ ಬರುತ್ತೆ. ಈ 2 ಪ್ರೋಮೋ ಮಾತ್ರ ಡೈಲಿ ಸೇಮ್ ಟೈಮ್ಗೆ ಬರುತ್ತೆ. ಈ ಪ್ರೋಮೋ ಪ್ಲಾನ್ ಮಾಡಿದ್ದಾರೆ. ಪ್ರತಿ ಸೀಸನ್ ಅಲ್ಲಿ ಇದೇ ಇರ್ತಾ. ಈ ಸಲ ಕೂಡ ಅದನ್ನೇ ಪ್ಲಾನ್ ಮಾಡಿದ್ದಾರೆ. ಮುಖ್ಯವಾಗಿ ಟೈಮ್ ಮೇಂಟೈನ್ ಮಾಡೋದು ಮುಖ್ಯ. ಯಾಕಂದ್ರೆ 7:30ಗೆ ಬಿಗ್ ಬಾಸ್ ಪ್ರೋಮೋ ಬರುತ್ತೆ, ನೋಡ್ಬೇಕು ಅಪ್ಡೇಟ್ ಏನಿರುತ್ತೆ ಅಂತೇಳಿ
ಕೂತಲಿಂದ ನೋಡ್ತಾ ಇರ್ತೀವಿ. ನಿಮ್ಗೆ ಯಾವಾಗೋ ಇಷ್ಟ ಬಂದಾಗ ಪ್ರೋಮೋ ಬಿಡ್ತಾ ಇದ್ರೆ ಇಂಟ್ರೆಸ್ಟೇ ಬರಲ್ಲ, ಯಾವಾಗ ಬರ್ತಾ ಏನೋ ಗೊತ್ತೇ ಆಗಲ್ಲ. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗ್ತಿರೋದಲ್ಲ ಹಾಗೇನೆ, ಬಟ್ ನಮ್ ಕನ್ನಡದಲ್ಲಿ ಮಾತ್ರ ಇದು ಫಿಕ್ಸ್ ಆಗಿದ್ದಾರೆ. 7:30 ಒಳಗಡೆ ಒಂದು ಪ್ರೋಮೋ ಬರುತ್ತೆ ಬೆಳಿಗ್ಗೆ. ಇನ್ನು ಅದಾದ್ಮೇಲೆ ಮಧ್ಯಾಹ್ನ 3:15 ಒಂದು ಪ್ರೋಮೋ ಬರುತ್ತೆ. ಈ 2 ಪ್ರೋಮೋ ಡೈಲಿ ಅಪ್ಡೇಟ್ ಇರುತ್ತೆ. ಪ್ರೋಮೋ ಬಗ್ಗೆ ರಿವ್ಯೂ ಮಾಡ್ತಾ ಇರ್ತೀವಿ. ಚಾನಲ್ ದಯವಿಟ್ಟು ನೋಡ್ತಾ ಇದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅದಾದ್ಮೇಲೆ ಟೋಟಲ್ ಆಗಿ ಬಿಗ್ ಬಾಸ್ ಸೀಸನ್ 12ರಲ್ಲಿ 70 ಟಾಸ್ಕ್ ಗಳನ್ನ ಆಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಒಂದು ಟಾಸ್ಕ್ ಆಡಿಸ್ಬೇಕಂದ್ರೆ ಅವಾಗ ಸಾಮಾನ್ ತಂದು ಅವಾಗ ಸ್ಕ್ರಿಪ್ಟ್ ಬರೆದು ಮಾಡಕ್ ಆಗಲ್ಲ. ಅವರು ಥೀಮ್ ಯಾವ ರೀತಿ ಇರುತ್ತೋ ಆ ಥೀಮ್ ಯಾವ ರೀತಿ ಇರುತ್ತೋ ಅದ್ರ ಬಗ್ಗೆ ಅವ್ರ ಟಾಸ್ಕ್ ಆಡಕ್ಕೆ ಸಾಮಾನುಗಳು, ಅವ ಎಕ್ವಿಪ್ಮೆಂಟ್ಸ್ ಗಳೆಲ್ಲ ತಂದು ಮುಂಚೆನೆ ಇಟ್ಟಿರ್ತಾರೆ. ಇಷ್ಟೆಲ್ಲ ಟಾಸ್ಕ್ ಆಡಿಸ್ಬೇಕಂತ ಪ್ಲಾನ್ ಕೂಡ ಮಾಡ್ತಾರೆ. ಕೆಲವು ಸಲ ಜಾಸ್ತಿ ಆಗ್ಬೋದು, ಇನ್ನು ಕೆಲವು ಸಲ ಕಡಿಮೆ ಆಗ್ಬೋದು, ಹೇಳಕ್ಕಾಗಲ್ಲ. ಸಿಚುವೇಶನ್ ಡಿಮ್ಯಾಂಡ್ ಮಾಡ್ದಂಗೆ ಅವರು ಟಾಸ್ಕ್ ಆಡಿಸ್ತಾರೆ. ಬಟ್ ಪ್ಲಾನ್ ಮಾಡಿದ್ರೆ ಮಾತ್ರ 70 ಟಾಸ್ಕ್ ಗಳು ಆಡಿಸ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಇನ್ನು ಅದಾದ್ಮೇಲೆ 10 ಬ್ಯಾಕಪ್ ಟಾಸ್ಕ್ ಇರ್ತವೆ. ಇನ್ನು ಅದಾದ್ಮೇಲೆ 13-14 ವಾರ ಇರುತ್ತೆ. ನಮ್ಮ ಕನ್ನಡ ಬಿಗ್ ಬಾಸ್ ಬಂದು ಗೊತ್ತೇ ಇರುತ್ತೆ, 120 ಡೇಸ್ ಎಲ್ಲ ಆಡ್ತಾ ಇರ್ತಾರೆ. ಕ್ಯಾಪ್ಟನ್ ಟಾಸ್ಕ್ ಸುಮಾರಾಗಿ 12-13 ಟಾಸ್ಕ್ ಗಳು ಇರ್ತವೆ. ಕ್ಯಾಪ್ಟನ್ ಟಾಸ್ಕ್ ಅಷ್ಟೇನಾ ಅಂತ ಕೇಳೋದಾದ್ರೆ ಮುಖ್ಯವಾಗಿಲ್ಲ. ವಾರಕ್ಕೆ 15 ತಿಂಗಳಿಗೆ 5 ವಾರ ಅಂದ್ರೂ 15 ವಾರ ಇರುತ್ತೆ. ಅದರಲ್ಲಿ 2 ವಾರ ಕ್ಯಾಪ್ಟನ್ ಇರೋ, ಮೊದಲನೇ ವಾರ ಕ್ಯಾಪ್ಟನ್ ಇರಲ್ಲ. ಮಧ್ಯದಲ್ಲಿ ಬಿಗ್ ಬಾಸ್ ಕೂಡ ಏನೋ ಒಂದು ಕಿತಾಪತಿ ಮಾಡಿ ಅದನ್ನು ಕೂಡ ತೆಗಿತಾರೆ. ಈ ರೀತಿಯಾಗಿ ಸುಮಾರಾಗಿ 13-12 ಕ್ಯಾಪ್ಟನ್ ಟಾಸ್ಕ್ ಎಲ್ಲ ಆಡಿಸ್ತಾರೆ. ಅಪ್ಡೇಟ್ಗಳು ಹೀಗಾಗಿತ್ತು. ಮುಖ್ಯವಾಗಿ ನಮಗೆ ಕ್ವಾರ್ಟರ್ ಕಿತ್ರ ಫೈನಲ್ ಅಲ್ಲಿ ಕಂಟೆಸ್ಟೆಂಟ್ ಗಳನ್ನ ರಿವೀಲ್ ಮಾಡೋ ಚಾನ್ಸ್ ತುಂಬಾನೇ ಇದೆ. ಇನ್ನು ಅದಾದ್ಮೇಲೆ 27 ಶೂಟಿಂಗ್ ಆಗುತ್ತೆ, 27 ಟೆಲಿಕಾಸ್ಟ್ ಮಾಡ್ತಾರೆ, ಗೊತ್ತಿರೋ ವಿಷಯನೇ. ಪ್ರೆಸ್ ಮೀಟ್ ಕ್ಯಾನ್ಸಲ್ ಆಗಿದೆ. ಮುಖ್ಯವಾಗಿ ಹೇಳಬೇಕು ವಿಷಯ ಏನಂದ್ರೆ ಈ ಸಲ ನಮಗೆ ಲೈವ್ ಇರುತ್ತೆ. ಲಾಸ್ಟ್ ಸೀಸನ್ ಅಲ್ಲಿ ಲೈವ್ ಇರಲಿಲ್ಲ, ಆದ್ರಿಂದ ತುಂಬಾ ಜನ ಕೂಡ ಲ್ಯಾಗ್ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದಾರೆ ಅಂತೆಲ್ಲ ಗೊತ್ತಾಯ್ತು. ಬಟ್ ಈ ಸಲ ಜಿಯೋ ಸಿನಿಮಾ, ಜಿಯೋ ಹಾಟ್ಸ್ಟಾರ್ ಅವರಿಗೆ ಒಂದು ಕಮೆಂಟ್ ಆಗಿದೆ, ಒಂದು ಇನ್ಕ್ಲೂಡಿಂಗ್ ಆಗಿ ಬರ್ತಾ ಇದ್ದಾರೆ. ಜಿಯೋ ಹಾಟ್ಸ್ಟಾರ್, ಜಿಯೋ ಮತ್ತು ಹಾಟ್ಸ್ಟಾರ್ 2 ಸೇರಿ. ಆದ ಕಾರಣ ಈ ಸಲ ಜಿಯೋ ಹಾಟ್ಸ್ಟಾರ್ ದಲ್ಲಿ ನಮಗೆ 24 ಅವರ್ಸ್ ಲೈವ್ ಇರುತ್ತೆ. ಹಂಗಂತ 24 ಅವರ್ಸ್ ನಮ್ಗೆ ಲೈವೇ ತೋರ್ಸಾರ ಅಂತ ಹೇಳಕ್ ಆಗಲ್ಲ. ಏನಕ್ಕಂದ್ರೆ ಶನಿವಾರ ಎಪಿಸೋಡ್ ಆದ್ಮೇಲೆ ನಮ್ಗೆ ತೋರ್ಸಲ್ಲ. ಭಾನುವಾರ ದಿನ ಫುಲ್ ರೆಕಾರ್ಡ್ ಆಗಿರುತ್ತೆ. ಕೆಲವು ಟಾಸ್ಕ್ ಸಹ ಆಡಿರ್ತಾರೆ, ನಮ್ಗೆ ಅದೆಲ್ಲ ಟೆಲಿಕಾಸ್ಟ್ ಆಗಲ್ಲ. ಲೈವ್ ಇರುತ್ತೆ ಲೈವ್ ಅಷ್ಟೇ ಹೆಸರಿಗೇನೆ. ಬಟ್ ಪ್ಯೂರ್ ಲೈವ್ ಹೇಳಕ್ಕಾಗಲ್ಲ. ಪ್ಯೂರ್ ಲೈವ್ ಹೇಳ್ಬೋದು, ಆ ರೀತಿ ಇರುತ್ತೆ. ಹೇಳಕ್ಕಾಗಲ್ಲ, ಹೇಳ್ಬೋದು, ಆ ರೀತಿ ಇರುತ್ತೆ. ಲೈವ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಇವತ್ತಿನ ಅಪ್ಡೇಟ್ಗಳು ಇವಾಗಿತ್ತು. ಕಂಟೆಸ್ಟೆಂಟ್ ಗಳ ಹೆಸರುಗಳು ತುಂಬಾ ಬರ್ತಾ ಇದಾವೆ. ಹತ್ರ ಬಂದಂಗ ತುಂಬಾ ಗೊತ್ತಾಗ್ತಾ ಇರ್ತವೆ. ಶನಿವಾರ ಸಾಯಂಕಾಲ ನಿಮ್ಗೆ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಯಾರಂತ ಕೆಲವು ಹೆಸರುಗಳು ನಾನು ಹೇಳ್ಬೋದು. ಅವು ಕನ್ಫರ್ಮ್ ಆದ್ರೆ ಒಂದು 90% ಕನ್ಫರ್ಮ್ ಅಪ್ಪ ಇವು ಬಂದ್ರೆ ಬರ್ಬೋದು ಅಂತ ಹೇಳ್ಬೋದು. ಥಿಂಕ್ ಮಾಡಿ ಆ ರೀತಿ ಹೇಳ್ತೀವಿ ಅಂದ್ರೆ ನಿಮ್ಗೆ ಯಾವ ರೀತಿ ಒಂದು ಅಪ್ಡೇಟ್ ಸಿಗುತ್ತಂತ. ಅಷ್ಟೇನೆ ಡೈರೆಕ್ಟ್ ಆಗೆಲ್ಲ ಹೇಳಕ್ ಆಗಲ್ಲ. ದಯವಿಟ್ಟು ಅದಕ್ಕೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದು ಜಾಯಿನ್ ಆಗಿ. ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಗೆಳೆಯರ ಬಳಗ ವಾಟ್ಸ್ಆಪ್ ಗ್ರೂಪ್ ಅಂತ, ಬಿಗ್ ಬಾಸ್ ಗೆಳೆಯರ ಬಳಗ ಅಂತ. ಅದರಲ್ಲೂ ಜಾಯಿನ್ ಆಗಿ ಅದರಲ್ಲಿ ಕ್ಲೀನ್ ಆಗಿ ಕಂಪ್ಲೀಟ್ ಆಗಿ ನೀವು ಚಾಟ್ ಮಾಡಬಹುದು, ಅದರಲ್ಲಿ ಡಿಸ್ಕಸ್ ಮಾಡಬಹುದು, ನಿಮ್ಮ ಒಪಿನಿಯನ್ ತಿಳಿಸಬಹುದು. ಈ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ ಆ ಗ್ರೂಪ್ ಅಲ್ಲಿ. ಎಲ್ಲಾನು ನೀವು ಮಾತಾಡಬಹುದು, ನಿಮ್ಮ ಒಪಿನಿಯನ್ ಹಂಚ್ಕೋಬಹುದು. ಆ ರೀತಿ ಇರುತ್ತೆ. ಇದು ಇವತ್ತಾಗಿತ್ತು ಇವತ್ತಿನ ವಿಶೇಷ ಅಪ್ಡೇಟ್ ಬಿಗ್ ಬಾಸ್ ಸೀಸನ್ 12 ಬಗ್ಗೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಯಾರಾದ್ರೂ ಹೊಸವಾಗಿ ಚಾನಲ್ ನೋಡ್ತಾ ಇದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಬಗ್ಗೆ ತುಂಬಾ ಅಪ್ಡೇಟ್ ಸಿಗೋದಂತೂ ಖಂಡಿತವಾಗ್ಲೂ ಬರೆದಿಟ್ಕೊಳ್ಳಿ. ಲಾಸ್ಟ್ ಸೀಸನ್ ಆ ರೀತಿಯಾಗಿತ್ತು. ಈ ಸೀಸನ್ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಬಿಗ್ ಬಾಸ್ ಅಪ್ಡೇಟ್ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸೋಷಿಯಲ್ ಮೀಡಿಯಾ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ, ಇಷ್ಟ ಆದ್ರೆ ಜಾಯಿನ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.